ಸರ್ ನಮ್ಮ ಆಸ್ತಿ ಸಲುವಾಗಿ ಅವರು 6 ಎಕರೆ 7 ಎಕರೆ ಆಯ್ತದ 8 ಎಕರೆ ಅಂತ ಕಂಪ್ನಿ 7 ಎಕರೆ ಆಯ್ತದ 7 ಎಕರೆ ಅದಕ್ಕೆ ಇವರು ವಿಲ್ ಬರ್ಸ್ಕೊಂಡು ಮನೆ ಆಸ್ತಿನೂ ಬರ್ಸ್ಕೊಂಡು ರಾಘು ಮತ್ತು ಸಿದ್ದು ಆಸ್ತಿ ಬರ್ಸ್ಕೊಂಡು ಅವರು ವಿಲ್ ಬರ್ಸ್ಕೊಂಡು ನಮಗೇನು ಹೇಳಿಲ್ಲ ಅವರು ನಮಗೆ ಅವರು ಮಾವಾರಾಗ್ತಾರೆ ಅವರು ಏನು ನಮಗೇನು ವಿಚಾರ ಮಾಡಲಿಲ್ಲ ನಮಗೆ ಕೊಳ್ಳಿಲ್ಲ ನಮಗೇನು ಆಮೇಲೆ ಬಂದು ನಿಮಗೇನು ದಕ್ಕಂಗಿಲ್ಲ ನಿಮಗೇನು ದಕ್ತೈತಿ ನಾವೆಲ್ಲ ಮಾಡ್ತೀವಿ ಅಂತ ಎಲ್ಲ ನಮಗೆ ಇದನ್ನು ಮಾಡಿದರು. ಆದ್ರೆ ನಾವು ಏನು ಸುಮ್ಕಿದ್ದೀವಿ ರೀ. ನಮ್ಮ ತಮ್ಮಗೆ ನಾವು ಮನೆ ಬಂದು ನಾವು ಎಲ್ಲ ವಿಚಾರ ಹೇಳಿದ್ದೀವಿ ರೀ. ಬೇಡಪ್ಪ ಅವ್ರ ಕೂಟ ಹೋಗಬೇಡ, ನೀನು ಬಿದಿ ಹೆಣ ಹಾಕಿ ಅವ್ರ ಕೂಟ ಹೋದ್ರೆ ದಯವಿಟ್ಟು ಹೋಗಬೇಡ, ನೀ 2 ಎಕರೆ ಮಾರ್ಕೊಂಡು ತಿನ್ನು. ನಾ ಕೇಸ್ ಸ್ವಂತ ನಮ್ಮ ದೊಡ್ಡಪ್ಪನ ಮಗ ರೀ, ಕೇಸ್ ನಾವು ವಾಪಸ್ ತಕ್ಕಂತೀವಿ, ನೀ ಬೇಡ ಅವ್ರ ಕೂಟ ಹೋಗಬೇಡ ಅಂದ್ರು ನಮ್ಮ ಮಾತು ಕೇಳಿಲ್ಲ ಅವನು. ಆದರೂ ಮತ್ತು ಅವ್ರ ಜೊತೆ ಹೋಗಿ ಇವ್ರು ಏನು ಮಾಡಿದ್ರು ಅಂದ್ರೆ ರಾತ್ರಿ ನಾವು ದೇವ್ರ ಟೂರಿಗೆ ಹೋಗಿದ್ದೀವಿ ರೀ. 10:30ವರೆಗೆ ನಾವು ಊರಿಗೆ ಬಂದ್ವಿ. 12 ಕಾಲಿ ನನಗೆ ಫೋನ್ ಬಂದ್ರಿ, ಬರತ್ತೆ ಮನೆ ಬಾರಿಸಿದ್ರು, ಕದ ಬಾರಿಸೈತಿ, ನಿಮ್ಮ ತಮ್ಮ ಆಕ್ಸಿಡೆಂಟ್ ಆಗೈತಿ ಅಂದರು. ನಾ ಬಂದು ನೋಡಿದ್ರೆ ಆಕ್ಸಿಡೆಂಟ್ ಆಗಿದ್ದಲ್ರಿ, ಇದು ಹನುಮಾನ ಬಸ್ ಸಾವು, ಇದು ನಾವು ಮಾತ್ರ ಇದನ್ನು ತನಿಖೆ ಮಾಡ್ಬೇಕಂತ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ SP ಮೇಡಮ್ ಇವರಿಗೆ ಎಲ್ಲರಿಗೆ DSP ಅವರಿಗೆಲ್ಲ ನಾವು ಕೋರ್ಟ್ ಮುಖಾಂತರ ನಾವು ಎಲ್ಲ ಇದನ್ನು ಕೊಟ್ಟು ಕಂಪ್ಲೇಂಟ್ ಕೊಟ್ವಿ. ಈಗ ಅವರೆಲ್ಲರೂ ನಮಗೆ ಎಲ್ಲ ಹಿಡಿದು ನಮ್ಮ ಸರ್ಕಾರ ಸರ್ ನಮ್ಮ ಪೊಲೀಸರು ಎಲ್ಲರೂ ಅಧಿಕಾರಿಗಳು ಯಾವ ರೀತಿ ಬಿಂಬಿಸ್ಯಾರ ಅವ್ರು ಆಕ್ಸಿಡೆಂಟ್ ಅಂದರೆ ಯಾವ ರೀತಿ ಆಕ್ಸಿಡೆಂಟ್ ಮಾಡಿದ್ದಾರೆ? ಇವರು ಕಾರ್ ತಗೊಂಡು ಹೋಗಿ ಅಡ್ಡ ಮಗಿಸಿ ಅವನಿಗೆ ಹುಚ್ಚು ಹೊಯ್ಯಕ್ಕೆ ಹೋಗ್ತಾನೆ ಅಂತ ಹೇಳಿ ನಿಲ್ಲಿಸಿ ಅಡ್ಡ ಕಾರ್ ತಗೊಂಡು ಅವ್ರು ಹೊಡಿದಾರೆ ಅವರಿಗೆ. ಇದಕ್ಕೆ ಮಾತ್ರ ನಾನಂತರೂ ಭಾರಿ ನಾವು ಬೆಂಬಲ ಮಾಡೋದಿಲ್ಲ ಅವ್ರಿಗೆ. ಮಾತ್ರ ಅವ್ರ ಮ್ಯಾಗ ಭಾರಿ ದೊಡ್ಡ ಇದನ್ನು ತಗೋಬೇಕು, ನಮಗೆ ನಮ್ಮ ತಮ್ಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಪೊಲೀಸ್ ಅಧಿಕಾರಿಗಳು ಕಾರಣ ಹೊಡೆದಾರ ಅಂದ್ರೆ ಮರ್ಡರ್ ಆಕ್ಸಿಡೆಂಟ್ ಅಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಗ? ಇವ್ರು ಹೇಳಿದ್ರು ಅಲ್ಲಿ ಪೊಲೀಸರು, ಏನಂತ ಕಾರ್ನಾಗ ಆಗೈತಿ ಇದು ಅಂತ ಹೇಳಿದರು. ಕಾರ್ನೇ ಹೊಡೆದು ಹಾಕ್ಯಾರ ಅಂತ ನಾವು ಹೇಳಿದ್ರು ನಮಗೆ. ಈಗ ಇನ್ಶೂರೆನ್ಸ್ ಮಾಡಿಸಿದ್ದು ಅದೆಲ್ಲ ಈ ವಿಲ್ ಮಾಡಿಸಿದ್ದು ವಿಲ್ ಮಾಡಿಸಿದ್ರೆ ನಮ್ಮ ಅಣ್ಣರಿಗೆ ಗೊತ್ತಾತ್ರಿ, ಅದು ನಮ್ಮ ಕುಮಾರ್ ಅಣ್ಣ ಅಂತ ಅದಾರೆ, ಹೆಂಗೆ ವಿಲ್ ಮಾಡಿಸಿಂದ್ರ ಅಂತ. ಅದು ಮಾಡ್ಸಿಲ್ಲ ಬಿಡೋ, ಮುಂದೆ ನೋಡೋ ಅಂತ ಸ್ಟೇ ಮಾಡೇವಿ ನಾವು ಹೊಲಕ್ಕಾಗಿ. ಅವರು ನಾವು ಸ್ಟೇ ಮಾಡಿದ್ವಿ ನಾವು ಅಣ್ಣ ತಮ್ಮ ಸ್ಟೇ ಮಾಡಿದ ಸಹ ಇವರು ಮತ್ತು ಅವರು ಇನ್ಶೂರೆನ್ಸ್ ಮಾಡಿಸಿ ಅವ್ನಿಗೆ ಒಟ್ಟು ಆಕ್ಸಿಡೆಂಟ್ ಮಾಡಿ ಇವನು ಇಪ್ಪತ್ತು ಸಿಗಲ್ಲ, ಆಸ್ತಿ ಸಿಗಲ್ಲ ಅಂದು ಇವರು ಮರ್ಡರ್ ಮಾಡ್ಯಾರ. ಇದಕ್ಕೆ ತನಿಖಾ ಸೂಕ್ತ ತಗೋಬೇಕು ನಮ್ಮ ಅಧಿಕಾರಿಗಳು. ಅವ್ರಿಗೆ ನಮ್ಮ ನಮಸ್ಕಾರ ಮಾಡ್ತೀನಿ. ಈಗೇನು ನಿಮ್ಗೆ ತನಿಖೆ ಒಳಗೆ ಅರೆಸ್ಟ್ ಮಾಡಿರಲ್ಲ, ಏನಂತ ಅರೆಸ್ಟ್ ಮಾಡ್ರಿ, ಹೆಂಗೆ ಏನಂತ ಹೇಳಿದ್ರು ಅವರು? ಹಿಂಗೆ ನಾವು ಇದನ್ನು ಮಾಡೀವಿ, ನಾವು ಇಲ್ಲಿ ಮಾಡಿದ್ದಕ್ಕೆ ನಾವು ಇದು ಮಾಡಿದ್ವಿ, ನಮಗೆ ಆಸ್ತಿ ಸಿಗಲ್ಲ ಅಂತ ಇದು ಮರ್ಡರ್ ಮಾಡ್ಯಾರ ಅವ್ರು ಅಂತ ನಾವು ನೀವು ದೂರು ನೀಡಿದ್ರು. ನಾವು ಅನುಮಾನವಾದ ಇನ್ನು ಸಾಯಿಸಾರ ಇವ್ರು ಅಂತ ನಾವು ದೂರು ಕೊಟ್ಟಿದ್ದೇವೆ ರೀ. ದುಡ್ಡು ಅವ್ರಿಗೆ ಸಹಕರಿಸ್ಬೇಕು ನಾವು. ಅವರು ಓಕೆ, ನೀವು ಅವ ಆಸ್ತಿ ಬೇರೆಯವ್ರಿಗೆ ಮಾರಬಾರ್ದು ಅನ್ನೋದಕ್ಕೆ ನಾವು ಕೋರ್ಟ್ ಸ್ಟೇ ತಂದಿದ್ದೀವಿ ರೀ. ನಾವು ಮರ್ಕೋಬಾರ್ದು, ನಮ್ಮ ತಮ್ಮ ಒಳ್ಳೇದಾಗಲಿ ಅಂತ ನಾವು ಅವ್ರ ಆಸ್ತಿ ಐತೆ ನಾವು ಸ್ಟೇ ತಂದಿವಿ ರೀ. ಆದರೂ ಇವ್ರು ಈ ಥರ ಮೋಸ ಮಾಡಿದ್ರು. ಆಸ್ತಿಗೋಸ್ಕರ ರೀ ಅದು. ನಮಗೇನು ಆಸ್ತಿ ಬೇಡ, ನಮ್ದು ಆಸ್ತಿ ಐತೆ ಬೇಕಾದಷ್ಟು. ನಾವು ಆಸ್ತಿಗೆ ಆಯ್ತು ನಾವು ಇದು ಮಾಡಿಲ್ಲ. ನಮ್ಮ ತಮ್ಮ ಒಳ್ಳೇನಾಗಲಿಯಪ್ಪ ಅಂತ ನಾವು ಇದು ಮಾಡಿದ್ವಿ, ಆದರೂ ನಮ್ಮ ಮಾತು ಕೇಳಿಲ್ಲ. ರಘು ಯಾರು? ರಘು ರೀ, ಅವ್ರ ಮನೆ ಇದ್ರಿಗಿರೋನು ಅವನು. ನಮ್ಮ ಹಿಂದೆ ಕಾರು ಸುಟ್ಟಾನ್ರಿ ಅವನು, ಹಿಂದೆ ನಮ್ಮ ಅಣ್ಣಂದು ಕಾರ್ ಸುಟ್ಟಾನ್ರಿ ಅವನು. ಅವ್ರು ಏನೈತೆ ಅವ್ರ ಜಗಳ, ಮನೆ ಮುಂದೆ ಒಟ್ಟು ಜಗಳ. ಕಾರು ಅಣ್ಣ ತಮ್ಮಗಳು ಅಲ್ರಿ, ಅವ್ನು ಬೇರೆನೋ ಕಾರು ಸುಟ್ಟಾನ್ರಿ ಅವನು. ಕಾರ್ ಪುಡಿ ಅಂತ ಏನು ಹೆಸರು ಅವನು? ರಾಘು ಅಂತಾರೆ ಸರ್. ಅಲ್ಲ, ಅವ್ರ ಹೆಸರು ಬಂದಿದ್ದು ಹೆಂಗೆ? ಕಾರ್ ಪುಡಿ ಅಂದ್ರೆ ಅದು ಏನು ಸರ್, ಮುಂದೆ ಅವ್ರಿಗೆ ಗೊತ್ತದ. ಅದು ಪೊಲೀಸ್ರದ್ದು ಅವ್ರ ಕಾರ್ ಪುಡಿ ಅಂತಂದ್ರೆ ಕಾರ್ ಪುಡಿ ಅಂತ ನಾವೇ ಹೇಳ್ತೀವಿ. ರಘುನ್ ಜೊತೆಗೆ ಅಡ್ಡಾಡ್ತಿದ್ರಿ. ರಘು ಜೊತೆಗೆ ಅವನು ಅಡ್ಡಾಡೋದು ಸರ್. ಮತ್ತೆ ಯಾರ ಜೊತೆಗೆ ಅಡ್ಡಾಡಿ? ಮತ್ತೆ ಯಾರು ಸರ್? ಪ್ರವೀಣ್ ಯಾರು? ಪ್ರವೀಣ್ ಹೆಂಗೆ? ಪ್ರವೀಣನ್ನು ಅರೆಸ್ಟ್ ಮಾಡಿರಲ್ಲ, ಪ್ರವೀಣ್ಗೆ ಹೆಂಗೆ? ಪ್ರವೀಣ ಸರ್ ರಾಘೋರ ಅವ್ರನ್ನ ಚಿಕ್ಕ ಮಕ್ಕಳರು. ನಮ್ಮ ಸರ್ ಆನಂದ್ ಸರ್. ನೀವೇ ದೂರು ನೀಡಿ? ನಾವೇ ದೂರು ನೀಡಿದ್ದೆ ಸರ್, ನಾನು ನಮ್ಮ ಕುಮಾರಣ್ಣ. ಏನಂತ ನೀಡಿದ್ರಿ? ಹೋಗಿ ನಮ್ಮ ಅನುಮಾನಾಸ್ಪದ ಐತ್ರಿ, ನಮ್ಮ ತಮ್ಮನ ಇವರು ಮರ್ಡರ್ ಮಾಡ್ಯಾರವ್ರು. ನಾವು ಮಾತ್ರ ಯಾವ ಕಾರಣಕ್ಕೆ ಇಂಥ ತನಿಖೆ ಮಾಡಿರಿ, ನಮ್ಮ ಸಿದ್ದು ರಾಘು ಅಂತ ನಾವು ಹೆಸರು ನಾವು ಇದು ಮಾಡಿಕೊಟ್ಟೇವೆ ಸರ್. ಅದ್ರ ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಸರ್. ಅದ್ರ ಪ್ರಕಾರ ನಾವು ಇದು ಮಾಡ್ಯಾರ ಸರ್. ಪೊಲೀಸರು ಒಪ್ಕೊಂಡಾರ ಸರ್. ಅವರು ಒಪ್ಕೊಂಡಾಗೆ ಏನಂತ ಒಪ್ಕೊಂಡಾರ ಸರ್. ನಾವು ಮಾಡೇವಿ ಸರ್, ಇವರ ರೊಕ್ಕ ಕೊಟ್ಟದ್ದು ಅಂತ ಒಪ್ಕೊಂಡಾರ ಸರ್. ಯಾರು ರೊಕ್ಕ ಕೊಟ್ಟಿದ್ರು? ಇವರು ಸಿದ್ದು ಅಂತ ಸರ್. ಸಿದ್ದು ರಾಘು ಮರ್ಡರ್ ಮಾಡಿದಾರೆ ಯಾರು? ರಾಘು ಸರ್. ರಾಘು ಅವ್ರ ಚಿಕ್ಕಮ್ಮನ ಮಗ ಅಂತ. ರೊಕ್ಕ ಕೊಟ್ಟವ್ರು ಯಾರು? ರೊಕ್ಕ ಕೊಟ್ಟವ್ರು ಸಿದ್ದು ರೀ.
ಹಾಂ ಮರ್ಡರ್ ಮಾಡಿದ್ರೆ ಯಾರು? ಮಾಡೋ ರಾಘು ಅವ್ರ ಚಿಕ್ಕಮ್ಮನ ಮಗ ಅಂತ ಅದಾನ ರೀ. ಹಾಂ ಇವರೇ ಬಂದು ಅವರ ಬಂದು ಮಾಡಿದ್ರು ಅವ್ರು ಕಾರ್ ತಗೊಂಬಂದು ಮುಸ್ಲಿಮ್ಸ್ ಕಾರ್ ಇದ್ದಿದೆ ಅಂತ ಬಂದು ಮಾಡಿರೋದು ಸರ್.